ಗೋವಿಂದನ ಸನ್ನಿಧಿಯಲ್ಲಿ ಕಾಲ್ತುಳಿತಕ್ಕೆ ಭಕ್ತರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾವನ್ನಪ್ಪದವರಿಗೆ 25 ಲಕ್ಷ ಪರಿಹಾರ ಅನೌನ್ಸ್ ಆಗಿದ್ದು, ಆಂಧ್ರದಿಂದ ಕುಟುಂಬಕ್ಕೆ ತಲಾ 25 ಲಕ್ಷ ಪರಿಹಾರ ಘೋಷಣೆಯನ್ನ ಮಾಡಿದ್ದಾರೆ ಮುಜರಾಯಿ ಸಚಿವರು. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕಾಲ್ತುಳಿತದಿಂದ ಸಾವನ್ನಪ್ಪಿದ್ದಾರೆ 7 ಜನ. ಈಗಾಗಲೇ 25 ಲಕ್ಷ ಪರಿಹಾರವನ್ನ ಮುಜರಾಯಿ ಇಲಾಖೆ ಸಚಿವರು ಅನೌನ್ಸ್ ಕೂಡ ಮಾಡಿದ್ದಾರೆ. ಈ ವಿಚಾರಕ್ಕೆ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು. ಮೃತರು ಕೇವಲ ತಮಿಳುನಾಡು ಮಾತ್ರ ಅಲ್ಲ, ಕೆಲ ಆಂಧ್ರದವರಿದ್ದಾರೆ, ಕರ್ನಾಟಕದವರು ಇದ್ದಾರೆ, 12 ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಿ ನಾಯ್ಡು ಅವರು ಈಗಾಗಲೇ ಹೇಳಿದ್ರು. ವೈಕುಂಠ ದ್ವಾರ ದರ್ಶನ ಜನವರಿ 10ರಿಂದ ಅಂದ್ರೆ ನಾಳೆಯಿಂದ 19ನೇ ತಾರೀಕುವರೆಗೂ 9-10 ದಿನ ನಡೆಯುತ್ತೆ. ಇದಕ್ಕಾಗಿ ದೇಶದ ವಿವಿಧೆಡೆಯಿಂದ 100 ಮಂದಿ ಭಕ್ತರು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಈ ಕಾಲ್ತುಳಿತ ಪ್ರಕರಣ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಒಂದು ಕಪ್ಪು ಚುಕ್ಕೆಯಾಗಿ ಮಾರ್ಪಟ್ಟಿದೆ ಅಂತ ಹಲವು ಭಕ್ತಾದಿಗಳು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಬೇಸರ ಮಾಡ್ಕೊಳ್ಳೋ ಸಂಗತಿ ಇಲ್ಲ, ಯಾಕಂದ್ರೆ ಇದು ಯಾವುದು ಕೂಡ ಅಚಾನಕ್ ಆಗಿದೆ ಹೊರತು ಬೇಕಂತ ಯಾವುದು ಆಗಿರೋದು ಅಲ್ಲ ಅಂತ ಹೇಳಿ ಈ ಒಂದು ಘಟನೆ ದುರಾದೃಷ್ಟಕರವಾದುದು ಅಂತ ತಿರುಪತಿ ದೇವಸ್ಥಾನದ ಅಧ್ಯಕ್ಷ ಬಿಆರ್ ನಾಯ್ಡು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು. ಈ ಕುರಿತು ಅವರು ಟಿಟಿಡಿ ಒಂದು ಟ್ವೀಟ್ ಅನ್ನ ಕೂಡ ಮಾಡಿದೆ. ಇದೀಗ ಅವರ ಅಂದ್ರೆ ಸಾವನ್ನಪ್ಪದವರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಘೋಷಣೆಯನ್ನ ಮಾಡಿದ್ದಾರೆ. ತಲಾ 25 ಲಕ್ಷ ಘೋಷಣೆಯನ್ನ ಅನೌನ್ಸ್ ಮಾಡಿರುವುದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆಸ್ಪತ್ರೆಗಳ ಬಳಿ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಚಂದ್ರಬಾಬು ನಾಯ್ಡು ಆಗಮನವಾಗುತ್ತೆ. ಮೃತಪಟ್ಟವರ ಕುಟುಂಬಕ್ಕೆ ಧೈರ್ಯ ತುಂಬೋ ಕೆಲಸ ಕೂಡ ಆಗ್ತಾ ಇದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಾಯ್ಡುಗೆ ಪವನ್ ಕಲ್ಯಾಣ್ ಸಾಥ್ ಕೊಡ್ತಾರೆ. ಸಿಎಂ ಡಿಸಿಎಂ ಇಬ್ರು ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಆದ ಕಾಲ್ತುಳಿತ ನೋಡಿ, 10 ದಿನಗಳ ಕಾಲ ಅನ್ನೋದನ್ನ ಹೊರತುಪಡಿಸಿದ್ರು. ನಾಳೆ ಒಂದೇ ದಿನ ಏಕಾದಶಿಯ ದಿನ ಆಗಿರೋದ್ರಿಂದ ಏಕಾದಶಿಯಲ್ಲಿ ನಾವು ತಿಮ್ಮಪ್ಪನ ದ್ವಾರ ತೆಗೆಯೋದನ್ನ ನೋಡಿದ್ರೆ ಅಥವಾ ತಿಮ್ಮಪ್ಪನ ದರ್ಶನವನ್ನ ಮಾಡಿದ್ರೆ ನಮಗೆ ವೈಕುಂಠ ದರ್ಶನ ಆಗತ್ತೆ ಅನ್ನೋದು ಎಷ್ಟೋ ಜನರ ನಂಬಿಕೆ ಇದೆ. ಸೊ ಆ ನಂಬಿಕೆಯಿಂದಲೇ ನೋಡಿ, ವೈಕುಂಠ ಏಕಾದಶಿಯನ್ನು ಹೊರತುಪಡಿಸಿ ನೀವು ತಿರುಪತಿಗೆ ಹೋಗ್ತೀವಿ ಅಂದ್ರೆ ಅಲ್ಲೇ 100-200 ಜನ ಇರಲ್ಲ, ಅಲ್ಲಿ ಲಕ್ಷಾಂತರ ಭಕ್ತರೇ ಇರ್ತಾರೆ ಪ್ರತಿದಿನ ಕೂಡ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಟಿಕೆಟ್ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿದಾಗಿರ್ಬೋದು, ಟಿಕೆಟ್ ಹಂಚಿಕೆ ಮಾಡ್ತಾ ಇದ್ರು ನಾಳೆ ಏಕಾದಶಿಗೆ. ಆ ಹಿನ್ನೆಲೆ ಭಕ್ತರು ಬಂದಂತವ್ರು ಸಾಲ್ಗಟ್ಟಿ ನಿಂತಿದ್ರು. ಅಲ್ಲಿ ಸರಿಸುಮಾರು ಒಂದು 80-90 ಕೌಂಟರ್ ಗಳನ್ನ ಮಾಡ್ಕೊಂಡಿದ್ರು. ಸೊ ಯಾವಾಗ ಗೇಟ್ ಅನ್ನ ಒಂದೇ ಸರಿ ಓಪನ್ ಮಾಡ್ತಾರೋ ಒಂದು 8 ಗೇಟ್ ಗಳಲ್ಲಿ ಸಾಕಷ್ಟು ನೂಕುನುಗ್ಗಲಾಗತ್ತೆ, ಒಬ್ರ ಮೇಲೆ ಒಬ್ರು ಬೀಳ್ತಾರೆ, ಕಾಲ್ ತುಳಿತ ಆಗತ್ತೆ. ಅಲ್ಲಿ ಅವಾಯ್ಡ್ ಮಾಡೋಕೆ ನಾವು ಹೇಳ್ತೀವಿ, ಈಗೆಲ್ಲರೂ ಹೇಳ್ಬೋದು ಈ ತರ ಅಚಾನಕ್ ಆಗಿ ಆಗಿದೆ ಅಥವಾ ಅಚಾತುರ್ಯ ಆಗಿದೆ, ಇಲ್ಲಿ ಮುನ್ನೆಚ್ಚರಿಕೆಯನ್ನ ವಹಿಸ್ಕೊಳ್ಳಿಲ್ಲ ಅಂತ. ನೋಡಿ, 100-200 ಜನ ಬಂದಾಗ್ಲೇ ಎಷ್ಟೋ ಜನ ಪೊಲೀಸರು ಅಥವಾ ಸೆಕ್ಯೂರಿಟಿಯನ್ನ ಹಾಕಿದ್ರು ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ. ಅಂತದ್ರಲ್ಲಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಬರೋ ಲಕ್ಷಾಂತರ ಭಕ್ತರನ್ನ ಅಲ್ಲಿರೋ ಪೊಲೀಸರು ಎಷ್ಟು ಅಂತ ನಿಯೋಜನೆ ಮಾಡಿದ್ರು, ಎಷ್ಟು ಅಂತ ನಿಯಂತ್ರಣ ಮಾಡ್ತಾರೆ, ಅಲ್ಲಿರೋ ಸಿಬ್ಬಂದಿಗಳು ಎಷ್ಟು ಅಂತ ನಿಯಂತ್ರಣ ಮಾಡ್ಲಿಕ್ಕಾಗತ್ತೆ. ಅಲ್ಲಿ ನೋಡಿ, ಸಿಬ್ಬಂದಿಗಳನ್ನು ಸಮೇತನೇ ಅವರು ತಳ್ಳಾಡ್ಕೊಂಡು ಹೋಗಿರೋದು, ಟಿಕೆಟ್ ಎಲ್ಲಿ ಕೈ ತಪ್ಪತ್ತು ಅಂತ. ಈ ತರ ಅಚಾನಕ್ ಘಟನೆ ನಡೆದಿದೆ. ಅಚಾತುರ್ಯಕ್ಕೆ, ಈ ದಾರುಣ ಸಾವಿಗೆ ಈಗಾಗಲೇ ಸಂತಾಪವನ್ನ ಕೂಡ ಸೂಚಿಸಿದ್ದಾರೆ. ಮೋದಿ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಚಂದ್ರಬಾಬು ನಾಯ್ಡು ಅವರಾಗಿರ್ಬೋದು, ಅಲ್ಲಿನ ಚೇರ್ಮನ್ ಆಗಿರ್ಬೋದು, ಟಿಟಿಡಿ ಚೇರ್ಮನ್ ನಾಯ್ಡು ಅವರು, ಪ್ರತಿಯೊಬ್ರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಟಿಕೆಟ್
ಕೌಂಟರ್ ಸಿಬ್ಬಂದಿ ಕೂಡ ಅಸ್ವಸ್ಥ ಆಗಿದಾರಂತೆ. ನಾನು ಹೇಳ್ತಾ ಇದ್ದೇವೆ, ಏಕಾಏಕಿ ನುಗ್ಗಿದಾಗ ಯಾರಿಗೂ ಕೂಡ ಅದನ್ನ ತಡೆಯಕ್ ಆಗಲ್ಲ, ಜನರನ್ನ ಕಾಲ್ತುಳಿತ ಸಂಭವಿಸಿದೆ ಅಂತ. ಈಗ ಹೆಚ್ಚಿನ ಚಿಕಿತ್ಸೆಯನ್ನ ಅಲ್ಲಿ ಕೊಡಿಸಲಾಗ್ತಾ ಇದೆ. ಅಲ್ಲಿದ್ದಂತಹ ಭಕ್ತಾದಿಗಳಿಗೆ ಯಾವುದೇ ಆತಂಕ ಬೇಡ ಅಂತ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಅಲ್ಲಿ ಇನ್ನೂ ಲಕ್ಷಾಂತರ ಭಕ್ತರಿದ್ದಾರೆ. ನಾಳೆಗೆ ಅವರೆಲ್ಲರೂ ಟಿಕೆಟ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ. ಇದು ಒಂದ್ ರೀತಿ ಅವ್ರಿಗೆಲ್ಲ ಪಾಠ ಆಗುತ್ತೆ. ಯಾಕಂದ್ರೆ ಈಗ ಗೊತ್ತಾಗಿದೆ ಅವರಿಗೆ ನೆನ್ನೆ ರಾತ್ರಿ ಏನು ಅವಘಡ ನಡೆದಿದೆ ಅಂತ. ಸೊ ಇಂದಾದ್ರೂ ಸರಿಯಾಗಿ ಸಾಲಲ್ಲಿ ಹೋಗಿ ಟಿಕೆಟ್ನ ಪಡೆದುಕೊಳ್ಳಿ. ಯಾಕಂದ್ರೆ ನೀವು ಇವತ್ತೇ ಟಿಕೆಟ್ ತಗೊಂಡು ನಾಳೆ ಟಿಕೆಟ್ ತಗೊಂಡು ನಿಮಗೆ ದರ್ಶನ ಸಿಕ್ಕೇ ಸಿಗತ್ತೆ. ಸೊ ಅರ್ಜೆಂಟ್ ಅಲ್ಲಿ ನಾವು ಹೋಗ್ಬೇಕು, ಟಿಕೆಟ್ ಮುಂಚೂಣಿಯಾಗಿ ತಗೋಬೇಕು ಅಂತ ಹೇಳಿ ಇಲ್ಲಿ ತಳ್ಳಾಟ ನೂಕಾಟ, ನೀವೇನೋ ನುಕ್ಕೊಂಡು ಹೋಗ್ತೀರಾ, ಬೇರೆ ಯಾರ್ದೋ ಅಲ್ಲಿ ತಾಯಿ ತೀರು ಹೋಗಿದ್ದಾರೆ, ಬೇರೆ ಯಾರ್ದೋ ಮಗ ತೀರು ಹೋಗಿದ್ದಾರೆ. ಸೊ ಈ ತರದ ಘಟನೆಗಳು ಆಗದೆ ಇರೋ ರೀತಿ ತಡಿಬೇಕು. ಅದು ಭಕ್ತರ ಕೈಯಲ್ಲೂ ಕೂಡ ಇದೆ. ಕೇವಲ ಆಡಳಿತ ಮಂಡಳಿಗೆ ಮಾತ್ರ ನಾವು ಹಿಡಿ ಶಾಪ ಹಾಕಿದ್ರೆ ಸಾಲಲ್ಲ, ಪ್ರತಿಯೊಬ್ರು ಕೈಯಲ್ಲೂ ಕೂಡ ಇರುತ್ತೆ. ನಾವು ಯಾವ ತರ ಮೇಂಟೈನ್ ಮಾಡ್ಬೇಕು, ಅಲ್ಲಿ ಆ ಜನರ ಜೊತೆಗೆ ನಾವು ಯಾವ ತರ ಹೋಗ್ಬೇಕು ಸಾಲ್ಗಟ್ಕೊಂಡು ಅಂತ. ಸೊ ಇಷ್ಟೆಲ್ಲ ಆದ್ಮೇಲೂ ಬೆಳಿಗ್ಗೆ ಎಂದಿನಂತೆ ಟಿಕೆಟ್ ಹಂಚಿಕೆ ಆಗ್ತದೆ. ಇನ್ನು ಘಟನೆ ಬಗ್ಗೆ ಚಂದ್ರಬಾಬು ನಾಯ್ಡುಗೆ ಅಧಿಕಾರಿಗಳು ಮಾಹಿತಿಯನ್ನ ತಿಳಿಸಿದ್ದಾರೆ. ಆಂಬ್ಯುಲೆನ್ಸ್ ಚಾಲಕನ ನಡವಳಿಕೆ ಬಗ್ಗೆ ವರದಿಯಲ್ಲಿ ಉಲ್ಲೇಖ. ಕೌಂಟರ್ ಹೊರಗೆ ಆಂಬ್ಯುಲೆನ್ಸ್ ನಿಲ್ಲಿಸಿ ಹೋಗಿದ್ದ ಚಾಲಕ. ಘಟನೆ ನಡೆದ ನಂತರ 20 ನಿಮಿಷಗಳವರೆಗೆ ಚಾಲಕ ಸಿಕ್ಕಿಲ್ಲ. ಈ ಮಾಹಿತಿಯನ್ನ ಅಧಿಕಾರಿಗಳು ಚಂದ್ರಬಾಬು ನಾಯ್ಡುಗೆ ತಿಳಿಸಿದ್ದಾರೆ. ಕಾಲ್ತುಳಿತ ಏನಾಯ್ತು, ಅಲ್ಲಿ ಯಾವ ಸಿಬ್ಬಂದಿಗಳಿದ್ರು, ಏನೆಲ್ಲ ಆಗಿದೆ ಅಂತ. ಡಿಎಸ್ಪಿ ಅತಿ ಉತ್ಸಾಹದಿಂದ ಏಕಾಏಕಿ ಭಕ್ತರು ಬರೋದಕ್ಕೆ ಕಾರಣ. ನಂತರ ಡಿಎಸ್ಪಿ ಸರಿಯಾಗಿ ಸ್ಪಂದಿಸಿಲ್ಲ, ಸಾವು ನೋವಾಗಿದೆ. ಎಸ್ಪಿ ಮತ್ತು ಸಿಬ್ಬಂದಿಯೊಂದಿಗೆ ಬಂದು ಭಕ್ತರಿಗೆ ಸಹಾಯವನ್ನು ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಚಾಲಕನ ನಡವಳಿಕೆ ಬಗ್ಗೆ ವರದಿ ಕೊಟ್ಟಿದ್ದಾರೆ. ಕೌಂಟರ್ ಹೊರಗೆ ಆಂಬ್ಯುಲೆನ್ಸ್ ನಿಲ್ಲಿಸಿ ಹೋಗಿದ್ದ ಚಾಲಕ ಘಟನೆ ನಡೆದ 20 ನಿಮಿಷಗಳವರೆಗೆ ಪತ್ತೆಯಾಗಲಿಲ್ಲ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಆದ ಈ ಘಟನೆ ನಿಜಕ್ಕೂ ಕೂಡ ಇದು ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು. ಯಾರೂ ಕೂಡ ಊಹೆ ಮಾಡಿರ್ಲಿಲ್ಲ. ತಿಮ್ಮಪ್ಪನ ದರ್ಶನಕ್ಕೆ ಹೋದಂತ ವೇಳೆ, ಅದರಲ್ಲೂ ವೈಕುಂಠ ದರ್ಶನಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಈ ತರ ನೂಕು ನುಗ್ಗಲ ಆಗತ್ತೆ ಅಂತ 13 ಗಂಟೆಗಳು 14 ಗಂಟೆಗಳಾಗೋಗಿದೆ ಕಾಲ್ತುಳಿತ ಉಂಟಾಗಿ. ಇಲ್ಲಿ ಎಲ್ಲರೂ ಕೂಡ ಆಘಾತ ವ್ಯಕ್ತಪಡಿಸಿದ್ರು. ಮೋದಿ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಆಘಾತವನ್ನ ವ್ಯಕ್ತಪಡಿಸಿದ್ರು. ಸೊ ಏನಾಯ್ತು ನಿಜಕ್ಕೂ ಅಲ್ಲಿ ಅಂತ ಹೋದ್ರೆ ಸಾಕಷ್ಟು ಅಲ್ಲಿ ಭಕ್ತರು ಹೇಳೋದು ಅಲ್ಲಿನ ಸಿಬ್ಬಂದಿಗಳ ಎಡವಟ್ಟಿದ್ದು ಅಂತ. ನಾನು ಹೇಳ್ತಾ ಇದ್ದೆ, ಸಿಬ್ಬಂದಿಗಳ ಎಡವಟ್ಟಾಗೋದಕ್ಕೆ ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರು ಕೂಡ ಪ್ರತಿಯೊಬ್ಬರಿಗೂ ಟಿಕೆಟ್ ಅನ್ನ ಕೊಡಬೇಕು ಅಂತ ಕೂತಿರ್ತಾರೆ. ಅಲ್ಲೂ ಏನ್ ಲಕ್ಷಾಂತರ ಟಿಕೆಟ್ ಹಂಚೋದಕ್ಕೆ ಸಿಬ್ಬಂದಿಗಳಿರಲ್ಲ. ಅಲ್ಲೂ ಒಂದು 10-20 ಜನ ಸಿಬ್ಬಂದಿಗಳು ಇರ್ತಾರೆ. ಅವ್ರ ಕಾರ್ಯ ಅವ್ರು ಮಾಡ್ತಿರ್ತಾರೆ. ಬಟ್ ಸ್ವಲ್ಪ ಮಟ್ಟಿಗೆ ನಿಧಾನವಾಗಿ ಹೋಗಿದ್ರೆ ಏನೂ ಆಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಸಾಕಷ್ಟು ಜನ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ರು. ಈ ಒಂದು ಕಾಲ್ತುಳಿತ ಆದಂತಹ ಸಂದರ್ಭದಲ್ಲಿ ಅವರು ಕೂಡ ಅಲ್ಲಿ ಏನಾಯ್ತು ಅಂತ ವಿವರಿಸಿದ್ದಾರೆ ಪೊಲೀಸರು ಜೊತೆಗೆ.
ಅತಿ ದಟ್ಟಣೆಯಿಂದಾಗಿ ಕಾಲ್ ತುಳಿತ ಸಂಭವಿಸಿತು. ಅಲ್ಲಿ ಪೊಲೀಸ್ ಅಧಿಕಾರಿಗಳು ಗೇಟ್ ಅನ್ನು ತೆಗೆದ ತಕ್ಷಣ ಭಕ್ತರು ಟೋಕನ್ ಖರೀದಿಸೋದಕ್ಕೆ ಮುಗಿಬಿದ್ದಿದ್ರು. ಈ ಹಿಂದೆ ಟೋಕನ್ ಪಡೆಯುವ ವ್ಯವಸ್ಥೆನೇ ಅಲ್ಲಿ ಇರಲಿಲ್ಲ. ನನ್ನ ಕುಟುಂಬ ಕೂಡ ಈ ಸರತಿ ಸಾಲಲ್ಲಿ ಇತ್ತು ಅಂತ ಒಬ್ರು ಮಾತನಾಡಿದ್ದಾರೆ. ಅಲ್ಲೇ ನೋಡಿದಂಥವ್ರು ಅವರು ಕೂಡ ಗಾಯಗೊಂಡಿದ್ದಾರೆ. ನನ್ನ ಜೊತೆಗೆ ಬಂದಂತ 20 ಸದಸ್ಯರಲ್ಲಿ 6 ಮಂದಿ ಗಾಯಗೊಂಡಿದ್ದಾರೆ. 11 ಗಂಟೆಗೆ ಸರತಿ ಸಾಲಲ್ಲಿ ನಿಂತಿದ್ದ ನಮಗೆ ಹಾಲು ಬಿಸ್ಕೆಟ್ಗಳನ್ನ ಕೂಡ ಕೊಟ್ಟಿದ್ರು. ಆದ್ರೆ ಹೆಚ್ಚಿನ ಸಂಖ್ಯೆಯ ಪುರುಷರು ಯಾತ್ರಿಕರು ಟೋಕನ್ಗಾಗಿ ಅಲ್ಲಿ ಮುಗಿಬಿದ್ದಿದ್ರು. ಘಟನೆಯಲ್ಲಿ ಹಲವು ಮಹಿಳೆಯರು ಗಾಯಗೊಂಡು ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ ಅಂತ ಹೇಳಿ ಅಲ್ಲಿ ಪ್ರತ್ಯಕ್ಷದರ್ಶಿಯೊಬ್ರು ಹೇಳಿದ್ದಾರೆ. ಕಾಲ್ತುಳಿತದಲ್ಲಿ ಕರ್ನಾಟಕದ ಒಬ್ಬರು ಅಂದ್ರೆ ಬಳ್ಳಾರಿ ಮೂಲದ ಒಬ್ಬರು ಸೇರಿದಂತೆ 6 ಮಂದಿ ಮೃತಪಟ್ಟಿರೋದು. 40 ಮಂದಿಯಲ್ಲಿ 32 ಗಾಯಾಳುಗಳು ಆಸ್ಪತ್ರೆಯಿಂದ ಮನೆಗೆ ಈಗಾಗಲೇ ತೆರಳಿದ್ದಾರೆ. ಇನ್ನುಳಿದವರು ಅಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಅವ್ರಿಗೆ ಹೆಚ್ಚಿನ ಚಿಕಿತ್ಸೆ ವ್ಯವಸ್ಥೆಯನ್ನ ಕೊಡಿ ಅಂತ ಹೇಳಿ ಈಗಾಗಲೇ ನಾಯ್ಡು ಅವರು ಸಿಎಂ ತಾಕೀತನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಏನಾಯ್ತು ನಿಜಕ್ಕೂ ಅಂತ ಹೇಳಿ ಸಿಎಂ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಇನ್ನ ಕುಟುಂಬಸ್ಥರು, ಯಾಕಂದ್ರೆ ಅಲ್ಲಿ ಒಬ್ಬೊಬ್ಬರೇ ಅಂತ ಹೋಗಿರೋ ಕುಟುಂಬಸ್ಥರ ಸಮ್ಮುಖದಲ್ಲೇ ಹೋಗಿರ್ತಾರೆ. ಕುಟುಂಬಸ್ಥರು ತಮ್ಮವ್ರನ್ನ ಕಳ್ಕೊಂಡು ಅಲ್ಲಿ ಆಕ್ರಂದನ ಅವ್ರಿಗೆ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ತಿರುಪತಿ ತಿಮ್ಮಪ್ಪನ ವೈಕುಂಠ ದರ್ಶನಕ್ಕೆ ಹೋದವರು ಶೋಕದ ವಾತಾವರಣದಲ್ಲಿ ಮನೆಗೆ ವಾಪಸ್ ತೆರಳುವಂತೆ ಆಗಿದೆ. ತಿರುಪತಿಯಲ್ಲಿ ಆದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಿರುಪತಿ ತಿರುಮಲದಲ್ಲಿ ಏನ್ ಕಾಲ್ತುಳಿತ ಆಯ್ತು, ಅವ್ರ ಕುಟುಂಬವನ್ನ ತಿಮ್ಮಪ್ಪನೇ ನೋಡ್ಬೇಕು, ತಿಮ್ಮಪ್ಪನೇ ಧೈರ್ಯವನ್ನ ಹೇಳ್ಬೇಕು ಆಗತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಬಟ್ ಈ ತರದ ಅಚಾತುರ್ಯ ಆಗೋಗಿದೆ. ತಿಮ್ಮಪ್ಪನೇ ಅವ್ರ ಫ್ಯಾಮಿಲಿ ಅವರಿಗೆ ಧೈರ್ಯ ಕೊಡ್ಬೇಕು, ನಡಿಬಾರ್ದು ಘಟನೆ ನಡೆದಿರೋದಕ್ಕೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಹೌದು, ಕಾಲ್ತುಳಿತದಿಂದ ಸತ್ತಿದ್ದಾರೆ. ಅದು ಮೊದಲನೇ ಬಾರಿಗೆ ಫಸ್ಟ್ ಟೈಮ್ ತಿರುಪತಿಯಲ್ಲಿ ಮೊದಲನೇ ಬಾರಿಗೆ ಈ ರೀತಿ ಆಗಿರೋದು. ಆಗಬಾರ್ದಾಗಿತ್ತು. ದುರದೃಷ್ಟಕರ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಸ್ವಂತವರ ಕುಟುಂಬದವರಿಗೆ ಭಗವಂತ ಶಕ್ತಿ ಕೊಡಲಿ. ಅದೇ ತಿರುಪತಿ ದೇವರೇ ಕೊಡಬೇಕು. ಹೌದು, ಕಾಲ್ತುಳಿತದಿಂದ ಸತ್ತಿದ್ದಾರೆ. ಅದು ಮೊದಲನೇ ಬಾರಿಗೆ ಫಸ್ಟ್ ಟೈಮ್ ತಿರುಪತಿಯಲ್ಲಿ ಮೊದಲನೇ ಬಾರಿಗೆ ಈ ರೀತಿ ಆಗಿರೋದು. ಆಗಬಾರ್ದಾಗಿತ್ತು. ದುರದೃಷ್ಟಕರ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಸ್ವಂತವರ ಕುಟುಂಬದವರಿಗೆ ಭಗವಂತ ಶಕ್ತಿ ಕೊಡಲಿ. ಅದೇ ತಿರುಪತಿ ದೇವರೇ ಕೊಡಬೇಕು. ಹೌದು, ಕಾಲ್ತುಳಿತದಿಂದ ಸತ್ತಿದ್ದಾರೆ. ಅದು ಮೊದಲನೇ ಬಾರಿಗೆ ಫಸ್ಟ್ ಟೈಮ್ ತಿರುಪತಿಯಲ್ಲಿ ಮೊದಲನೇ ಬಾರಿಗೆ ಈ ರೀತಿ ಆಗಿರೋದು. ಆಗಬಾರ್ದಾಗಿತ್ತು. ದುರದೃಷ್ಟಕರ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಸ್ವಂತವರ ಕುಟುಂಬದವರಿಗೆ